ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೋಲ್ಡ್ ರಿಲೇಟೆಡ್ ವಿಡಿಯೋ. ಸೊ ಈ ಒಂದು ವೀಕಲ್ಲಿ ನಾನು ಬಂದು ಒಡವೆ ಅಂಗಡಿಗೆ ಹೋಗಿದ್ದೆ. ಸೊ ಅಲ್ಲಿ ಹೋಗಿ ಒಂದು ಪಿಕ್ಚರ್ ಹಾಕ್ತೀನಿ ಸೈಡಲ್ಲಿ ನೋಡಿ. ಈ ಒಂದು ಒಡವೆನ ತಗೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದು. ಅಂದರೆ ಈ ಒಡವೆ ಅಂತಂದರೆ ಇದೇ ಅಲ್ಲ, ಒಂದು ಸ್ವಲ್ಪ ಕಮ್ಮಿ ಗ್ರಾಮ್ಸಲ್ಲಿ ನೋಡೋಣ ಅಂತಲೇ ಹೋಗಿದ್ವು, ತಗೊಳ್ಳೋ ಪ್ಲ್ಯಾನಲ್ಲೇ ಹೋಗಿದ್ದು. ಆದರೆ ಅಲ್ಲಿ ಹೋಗಿ ಆ ಒಡವೆ ನೋಡಿದ್ಮೇಲೆ ತಗೋಬೇಕಾ ತಗೋಬಾರ್ದ ಅನ್ನೋದೇ ಒಂಥರ ಆಗೋಯ್ತು. ವಾಪಸ್ ಬಂದಿದ್ದೀನಿ, ನಾನು ತಗೊಳ್ದೆ. ಏನು ರೀಸನ್ ಅಂತಂದರೆ, ಕೆಲವು ವಿಷಯಗಳು ಗೋಲ್ಡಲ್ಲಿ ನಮ್ಗೆ ಎಷ್ಟರ ಮಟ್ಟಿಗೆ ಮೋಸ ನಡೆಯುತ್ತೆ ಅಂತಂದರೆ, ಗೋಲ್ಡ್ಗೆ ದುಡ್ಡು ಕೊಡೋದಕ್ಕೆ ಸ್ಟೋನು ಕೊಡಬಾರ್ದು. ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ನಾನು. ಆದರೆ ಈ ಸಲ ಏನಾಯಿತು ಅಂತಂದರೆ, ಸ್ಟೋನ್ದು ಅವರು ಕಳಿಯೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಜೊತೆಗೆ ಅಲ್ಲಿ ಸಣ್ಣ ಸಣ್ಣದಾಗಿ ಮಣಿ ಇತ್ತು ಒಂದು ನೆಕ್ಲೆಸಲ್ಲಿ. ಆ ಮಣಿಯನ್ನು ಕೂಡ ಅವರು ಪ್ರೈಸ್ ಹಾಕಿದ್ರು. ನನಗೆ 3000 ರೂಪೀಸ್ ಮಣಿಗೆ ಹಾಕಿದ್ರು. ಒಂದು 20 ಮಣಿ ಇರ್ಬೋದು ಅದರಲ್ಲಿ. ಮತ್ತು ಅದ್ರ ಜೊತೆಗಿರುವಂತಹ ಕ್ರಿಸ್ಟಲ್ಸ್ ಬೀಡ್ಸ್ ಅಂತ ಹೇಳ್ತಾರೆ. ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಹೊಡೆಯುವಂಥ ಬೀಡ್ಸ್ ಇರ್ತವೆ. ನನ್ನ ಹತ್ರ ಆಲ್ಮೋಸ್ಟ್ ಬಂದು ಚೋಕರ್ ಆಗ್ಬೋದು, ಇಲ್ಲ ನಾರ್ಮಲ್ ನೆಕ್ಲೆಸ್ ಆಗ್ಬೋದು, ಇಲ್ಲ ಆ್ಯಂಟಿಕ್ ಆಗ್ಬೋದು ಇದೆ. ಬಟ್ ನನ್ನ ಹತ್ರ ಬೀಡ್ಸ್ ಕ್ರಿಸ್ಟಲ್ಸ್ ಇಟ್ಟಿರುವಂತಹದ್ದು ಇಲ್ಲ. ಹಾಗಾಗಿ ನೋಡೋಣ, ನನಗೆ ತುಂಬ ದಿವಸದಿಂದ ಮನಸ್ಸು ಮುತ್ತದಾಗಲಿ ಇಲ್ಲಾಂದರೆ ಕ್ರಿಸ್ಟಲ್ಸ್ ಆಗಲಿ ನೋಡಬೇಕು. ಅಟ್ಲೀಸ್ಟ್ ಒಂದು 20 ಗ್ರಾಮ್ಸಲ್ಲಾದರೂ ಚಿಕ್ಕದಾಗಿ ನೋಡಬೇಕು ಅನ್ನೋ ಥರ ಮನಸ್ಸಲ್ಲಿ ಅಂದ್ಕೊಂಡೇ ಹೋಗಿದ್ದು. ಆದರೆ ಅಲ್ಲಿ ನನಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ಆ ಬೀಡ್ಸ್ಗೆ ಎಷ್ಟು ರೇಟ್ ಹಾಕಿದ್ದಾರೆ ಅಂತಂದರೆ, ಹತ್ತತ್ರ 18,000 ಬೀಡ್ಸ್ಗೆ ರೇಟ್ ಹಾಕಿದ್ದಾರೆ. ಜೊತೆಗೆ ಅದರಲ್ಲಿರುವಂಥ ಮುತ್ತುಗಳಿಗೆ 3,000 ಹಾಕಿದ್ದಾರೆ. ಕಲ್ಲು ಲೆಸ್ ಮಾಡಿಲ್ಲ. ಹತ್ತತ್ರ 2 ಗ್ರಾಮ್ಸ್ ಕಲ್ಲಿರುತ್ತೆ ಅದರಲ್ಲಿ. ಅನ್ಕಟ್ ಅದು ಸ್ಟೋನ್, ಅದು ಡೈಮಂಡ್ ಅಂತ ಹೇಳೋಕ್ಕೆ ಬರಲ್ಲ, ಸ್ಟೋನ್ ಅದು. ಅಂದರೆ ಕರೆಕ್ಟಾಗಿ ಕಟ್ ಮಾಡಿದೆ, ಆ ಕಲ್ಲು ಹೇಗಿರುತ್ತೋ ಹಾಗೇ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ, ಪ್ಯಾಚ್ ವರ್ಕ್ ಥರ. ಬಟ್ ಡಿಸೈನ್ ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಗಿತ್ತು. ಆದರೆ ಪ್ರೈಸ್ ಬಂದು ಹೆವಿ. ಆ ಕ್ರಿಸ್ಟಲ್ಸ್ದೇನಿದೆ, ಅದು ನಾವೇನು ಬೀಡ್ಸ್ಗೆ ದುಡ್ಡು ಕೊಡ್ತೀವಿ, ಅದು ನಮಗೆ ರಿಟರ್ನ್ ಪ್ರೈಸ್ ಅಂತೂ ಇಲ್ಲವೇ ಇಲ್ಲ. ಅದನ್ನು ಬಂದು ನಾನು ವಾಪಸ್ ಎತ್ಕೊಂಡೋಗಿ ನಾಳೆನೇ ಕೊಟ್ಟರು, ನಾಳೆ ಬೇಡ, ಅಂಗಡಿಯಿಂದ ಬಿಲ್ ಹಾಕಿ ಹೊರಗೆ ಬಂದು ಮತ್ತೆ ಎಕ್ಸ್ಚೇಂಜ್ ಮಾಡ್ತೀನಿ ಅಂದರು. ನನಗೆ ಆ ಕ್ರಿಸ್ಟಲ್ ಬೀಡ್ಸ್ದೇನಿದೆ ಅದರದ್ದು ಪ್ರೈಸ್ ರೂಪಾಯಿ ಕೂಡ ಬರಲ್ಲ. 18 ರೂಪಾಯಿ ಅಲ್ಲ, 18,000 ಅಲ್ಲ, ಅದರಲ್ಲಿ 18 ರೂಪಾಯಿ ಕೂಡ ನನಗೆ ರಿಟರ್ನ್ ಇಲ್ಲ. ಹಂಗಿದ್ಮೇಲೆ ನಾನು ಯಾಕೆ ಆ ಒಂದು ಬೀಡ್ಸ್ಗೆ ದುಡ್ಡು ಹಾಕಬೇಕು ಅಂತ ಮನ್ಸಲ್ಲಿ ಕಾಡ್ತಿತ್ತು. ಆಮೇಲೆ ಸ್ಟೋನ್ಸ್ ನೋಡಿದ್ರೆ ಜಾಸ್ತಿ ಇತ್ತು, ಮತ್ತು ಬೀಡ್ಸ್ಗೆ ಹಾಕಿದ್ರು, ವೈಟ್ ಬೀಡ್ಸ್ಗೆ. ನೆಕ್ಸ್ಟ್ ನಾನು ನೋಡಿದ್ದು ಬಂದು ಪಿಂಕ್ ನೋಡಿದೆ, ಮತ್ತು ಬಂದು ರಾಮಾ ಗ್ರೀನ್ ನೋಡಿದೆ. ಸೊ ಜಾಸ್ತಿ ಫೋಟೋಸ್ ಯಾವುದು ತೊಗೊಂಡಿಲ್ಲ, ಜಸ್ಟ್ ಒಂದು ಫೋಟೋ ಮಾತ್ರ ತೊಗೊಂಡೆ. ಈ ಬೀಡ್ಸ್ಗೂ ನಾನು ದುಡ್ಡು ಕೊಡಬೇಕಾ ಅನ್ನೋ ಥರ ನನಗೆ ಮನಸ್ಸಾಯಿತು. ತುಂಬ ಬೇಜಾರಾಯಿತು. ಅವ್ರಿಗೆ ಏನು ಬಾರ್ಗಿನ್ ಮಾಡೋಕ್ಕೂ ಆಗಲಿಲ್ಲ. ಕೇಳಿದ್ರೆ ಅವರು ಇದು ಹಿಂಗೇನೆ, ನಾವು ಹಿಂಗೆ ಮಾಡೋದು ಅಂತಂದರು. ಅಕ್ಕಪಕ್ಕ ನೋಡ್ತಾ ಇದ್ದೀನಿ ಸುಮಾರು ಮ್ಯಾರೇಜಸ್ಗೆ, ಈಗೆಲ್ಲ ಮ್ಯಾರೇಜಸ್ ಎಲ್ಲ ಜಾಸ್ತಿ ಅಲ್ಲ, ಈಗ ತುಂಬ ಜನ ಬಂದು ಗೋಲ್ಡ್ ಪರ್ಚೇಸ್ಗೆ ಬಂದಿದ್ದಾರೆ. ಅಲ್ಲಿ ಯಾರೂ ಇದ್ರ ಬಗ್ಗೆ ಕೇಳ್ತಾ ಇಲ್ಲ, ಸ್ಟೋನ್ ಬಗ್ಗೆ ಕೇಳ್ತಾ ಇಲ್ಲ, ಒಂದು ಅವೇರ್ನೆಸ್ ಇಲ್ಲ ಗೋಲ್ಡ್ ಬಗ್ಗೆ. ಜಾಸ್ತಿ ಸ್ಟೋನ್ ಇರೋದನ್ನೇ ನೋಡ್ತಾ ಇದ್ದಾರೆ ನೆಕ್ಲೈಸು, ಮತ್ತು ಜಾಸ್ತಿ ಬೀಡ್ಸ್ ಇರುವಂಥದ್ದೇ ನೋಡ್ತಾ ಇದ್ದಾರೆ, ಕ್ರಿಸ್ಟಲ್ಸ್ ಇರುವಂಥದ್ದೇ ನೋಡ್ತಾ ಇದ್ದಾರೆ. ಈಗ ಒಂದು ಪದಕ ಇಲ್ಲಿದೆ ಅಂದರೆ ಅದ್ರ ಕೆಳಗಡೆ ಒಂದು 10 ಮಣಿ ಇದೆ, ಅದ್ರದ್ದು ಪ್ರೈಸ್ ಏನು ಅಂತ ಅವ್ರು ಕೇಳ್ತಾ ಇಲ್ಲ. ಡಿಸೈನ್ ಚೆನ್ನಾಗಿದೆಯಾ ತೊಗೊತಾ ಇದ್ದಾರೆ. ನನಗೆ ಯಾಕೆ ಅವೇರ್ನೆಸ್ ಇಲ್ಲ ಹೆಣ್ಮಕ್ಳಲ್ಲಿ? ನನಗೆ ಅಲ್ಲಿ ಬಂದು ಒಂದು ಮೆನ್ ತೊಗೊತಾ ಇದ್ರೆ, ಒಂದು ಅಂದರೆ ಒಂದು ಹಸ್ಬೆಂಡ್ಸೋ ಇಲ್ಲ ಯಾರಾದರೂ ಅವರ ಒಂದು ಯಾರಾದರೂ ರಿಲೇಟಿವ್ಸ್ ಯಾರಾದರೂ ಗಂಡಸ್ರು ಯಾರಾದರೂ ಬಂದು ತೊಗೊತಾ ಇದ್ರೆ ಅದೊಂಥರ ಅವ್ರಿಗೆ ಗೊತ್ತಾಗಲ್ಲ, ಗಂಡಸ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ವ್ಯಾಪಾರ ಮಾಡೋದಕ್ಕೆ ಅನ್ಬೋದು. ಬಟ್ ಲೇಡೀಸ್ ಆಗಿ, ಒಂದು ಹೌಸ್ ವೈಫ್ಸ್ ಆಗಿ ಸುಮಾರು ಜನರು ನೋಡಿದೆ ನಾನು, ಯಾರು ಬಂದು ಅದ್ರ ಬಗ್ಗೆ ಅವೇರ್ನೆಸ್ಸಾಗಿ ಕೇಳ್ತಾ ಇಲ್ಲ. ನಾನು ಮಾತ್ರನೇ ರೇಟ್ ಮಾತಾಡ್ತಾ ಇದ್ದೀನಿ, ನನ್ನ ಹತ್ರನೇ ಅವ್ರು ಜಾಸ್ತಿ ರೇಟಿನ ಬಗ್ಗೆ ಕಾನ್ವರ್ಸೇಷನ್ ಇಟ್ಕೊಂಡಿದ್ದಾರೆ ಅಂಗಡಿಯವರು. ಅವ್ರು ಬಂದು ಬಿಲ್ ಹಾಕ್ತಿದ್ದಂಗೆ ಹಾಗೆ ತೊಗೊಂಡೋಗ್ಬಿಟ್ರು. ಎಲ್ಲೋ ಒಂದು ಕಡೆ ಅವೇರ್ನೆಸ್ ಇಲ್ವೇನೋ ಅನ್ನೋ ಥರ ಮನ್ಸು ಅನ್ನಿಸ್ತು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಆ ರೀತಿ ಬೀಡ್ಸ್ ಕ್ರಿಸ್ಟಲ್ಸ್ ಇರೋದು ತಗೊಳ್ಳೋದಕ್ಕೆ ಬದಲು ಪದಕ ತೊಗೊಂಬಿಡಿ, ಅಂದರೆ ಡಾಲರ್ ಟೈಪ್ ತೊಗೊಂಬಿಡಿ. ಅದಕ್ಕೆ ನೀವು ಸೆಪ್ರೇಟಾಗೆ ಬೀಡ್ಸ್ ಸಿಗ್ತವೆ. ಎಂತೆಂಥ ಕ್ರಿಸ್ಟಲ್ಸ್ ಬೇಡ, ಅಂಥವೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲ ನೀವು ಅಂಗಡಿಗೆ ಹೋದರೆ ಅದಕ್ಕೆ ಅಂತಲೇ ಅಂಗಡಿ ಇರುತ್ತೆ. ತೊಗೊಂಡು ಕೊಂಡ್ಸಿರೋದು ಇರ್ತವೆ, ಲಾಕ್ಸ್ ಇರ್ತವೆ. ನೀವು ಅದನ್ನು ಹಾಕ್ಕೊಂಡು ಕಲರ್ ತೊಗೊಂಡು ಹಾಕ್ಕೊಳ್ಳಿ, ಕ್ರಿಸ್ಟಲ್ಸ್ ಬೀಡ್ಸು ಹಾಕ್ಕೊಂಡು ಸ್ಯಾರಿ ಮ್ಯಾಚಿಂಗಾಗಿ ಹಾಕ್ಕೊಂಡು ಆ ಪದಕ ಹುಷಾರಾಗಿ ಮಾತ್ರ ಅದು ಹಾಕೋಬೇಕು. ಹಾಕ್ಕೊಂಡು ನೀವೇನು ಫಂಕ್ಷನ್ಸ್ ಬೇಕೋ, ಯಾವ ಮ್ಯಾರೇಜಸ್ಸು, ಎಲ್ಲಿ ಒಕೇಶನ್ಸು ನೀವು ಹೋಗಿ ಬರ್ಬೋದು. ಈಗ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಇದಕ್ಕೆ ನಾನು ಮೆರೂನೋ ಇಲ್ಲ ಅಂತಂದರೆ ಪರ್ಪಲ್ಲೋ ಇಲ್ಲ ಯಾವುದೋ ಒಂದು ಹಾಕ್ಕೊಂಡು ಹೋಗಿ ಬರ್ಬೋದು. ಇನ್ನೊಂದು ಕಲರ್ ಇತ್ತು ಅಂದರೆ ಅದನ್ನು ಚೇಂಜ್ ಮಾಡ್ಬೋದು. ಬಟ್ ನಾನು ಅದ್ರ ಜೊತೆ ಇರೋದ್ರಿಂದ ನಾನು ಅದಕ್ಕೆ ಅಷ್ಟು ದುಡ್ಡು ಕೊಡಬೇಕಾ ಅನ್ನಿಸ್ಬಿಡ್ತು. ಸೊ ಅದಕ್ಕೆ ನಾನು ತಗೊಳ್ಳಿಲ್ಲ.
ನನಗೆ ಯಾಕೋ ಇಂಟ್ರೆಸ್ಟೇ ಹೋಯಿತು ಅದರದ್ದು ರೇಟೆಲ್ಲ ಹೇಳಿದಾಗ. ಬಾರ್ಗಿನ್ ಎಲ್ಲ ಮಾಡಿದೆ, ಬಟ್ ಅವ್ರು ಹೇಳಿದ ರೇಟ್ಗೆ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಅಷ್ಟೇ ವಾಪಸ್ ಬಂದ್ರಿ. ಬೇಡ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ, ತೊಗೊಳ್ತೀವಿ. ತುಂಬ ಚಿಕ್ಕದಾಗಿ 20 ಗ್ರಾಮಲ್ಲೆಲ್ಲ ಏನಕ್ಕೆ, ಇನ್ನೂ ಒಂದು ಸ್ವಲ್ಪ ಹಣ ಸೇವ್ ಮಾಡಿ 1 ವರ್ಷ ಅಲ್ಲ 2 ವರ್ಷ ಆಗಲಿ ಪರವಾಗಿಲ್ಲ, ತೊಗೊಂಡ್ರಾಯ್ತು. ಬಟ್ ಈ ಥರ ಅವರೇ ಹೇಳ್ತಾರೆ ನನಗೆ, ಓಕೆ ಮೇಡಮ್ ನೀವು ಬೇರೆ ತೊಗೊಳ್ಳಿ, ಬೀಡ್ಸ್ ಸಪ್ರೇಟಾಗಿ ತೊಗೊಳ್ಳಿ, ಇದ್ರ ಜೊತೆಗಿದೆ ಇದು ನಾವು ಹಿಂಗೆ ಕೊಡೋದು ಅಂತ ಹೇಳ್ತಿದ್ದಾರೆ. ಸೊ ಸಪ್ರೇಟ್ ಬೀಡ್ಸ್ ತೊಗೊಂಡಾಗ ಪೇರ್ ಬಂದು ನಮಗೆ 300ಗೆ ಸಿಗುತ್ತೆ, 400ಗೆ ಸಿಗುತ್ತೆ, ಇಲ್ಲಾಂದರೆ ಒಂದು ಜೊತೆನೇ ನಮಗೆ ಸಿಗುತ್ತೆ. ಆರಾಮಾಗಿ ಹಿಂಗೆ ಸಪ್ರೇಟ್ ಇರುತ್ತೆ. ಅದಕ್ಕೆ ನಾವು ದಾರನ ಫಿಕ್ಸ್ ಮಾಡಿಕೊಂಡು ಅದನ್ನು ಬಂದು ಕೊಕ್ಕಿ ಟೈಪ್ ಇರುತ್ತೆ, ನಾವು ಡಾಲರ್ಗೆ ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ಹಾಕೋಬೋದು. ಬರೀ ಕಲ್ಲುಗಳಿಗೆ ಕ್ರಿಸ್ಟಲ್ಸ್ಗಳಿಗೆ ನಾನು ಹೋಗಿ ಆ ಮಣಿಗಳಿಗೆ ಅಷ್ಟು ದುಡ್ಡು ಕೊಡಬೇಕಾ ಅಂತ ಯಾಕೋ ಮನಸ್ಸು. ಹತ್ತತ್ರ 25,000 ನಾನು ವೇಸ್ಟಾಗಿ ಕೊಡಬೇಕು. 25,000ನೂ ಅಲ್ಲ, ಇದೊಂದು 18, ಇದೊಂದು 3,000, ಹತ್ತತ್ರ ಬಂದು 21,000. ಜೊತೆಗೆ ಅದರಲ್ಲಿ ಇದ್ದಂಥ ಒಂದು 2 ಗ್ರಾಮ್ ಕಲ್ಲಿತ್ತು. ನನಗೆ ಗೊತ್ತದಷ್ಟಿರುತ್ತೆ ಅಂತ 2 ಗ್ರಾಮ್ ಕಲ್ಲಿತ್ತು. ನನಗೆ ಹೇಳ್ತಿದ್ದಾರೆ ಆಚಾರಿಗಳು ನಮಗೆ ಲೆಸ್ ಕೊಡೋಲ್ಲ ಅಂತ, ಅದೆಲ್ಲ ಸುಳ್ಳು. ಬಟ್ ಸ್ಟೋನ್ ಏನಿರುತ್ತೆ ಅವ್ರಿಗೆ ಅಕ್ಯುರೇಟಾಗಿ ಗೊತ್ತಿರುತ್ತೆ. ಅದರಲ್ಲಿ ಒಂದು 2 ಗ್ರಾಮ್ ಅಂದರೆ ಈ ಗ್ರಾಮ್ ಎಲ್ಲ ಸೇರಿ 9,000 ಇದೆ. ಕಲ್ಲಿಗೆ ಚಿನ್ನದ ರೇಟು, ಜೊತೆಗೆ ಅದಕ್ಕೆ ಕೂಲಿ ವೇಸ್ಟೇಜು ಎಲ್ಲ ಕೊಡಬೇಕು ನಾನು. ಹತ್ತತ್ರ 2 ಗ್ರಾಮ್ ಅಂದರೆ 9,000 18,000. 18 ಒಂದು 21 ಎಷ್ಟಾಯಿತು ನೀವೇ ಲೆಕ್ಕ ಹಾಕೋದು. ಹತ್ತತ್ರ 39,000 ದುಡ್ಡನ್ನ ನಾನು ವೇಸ್ಟಾಗಿ ಕೊಡಬೇಕಾ? ಜೊತೆಗೆ ಲಕ್ಷಕ್ಕೆ 13,000 ವೇಸ್ಟೇಜ್ ಬೇರೆ. ಅದಕ್ಕೆ 16,000 ವೇಸ್ಟೇಜು, 16% ವೇಸ್ಟೇಜ್ ಬೇರೆ. ಅದಕ್ಕೆ ಲಕ್ಷಕ್ಕೆ 16,000 ಕೊಟ್ಟು ನಾನು ಈ ಬೀಡ್ಸು, ಈ ಕಲ್ಗಳು, ಈ ಮಣಿಗಳು, ಈ ಅದೇನೇನೋ ಮುತ್ತುಗಳಿಗೆಲ್ಲ ನಾನು ಬಂದು ಅಂದರೆ ರಿಟರ್ನಿಂಗ್ ಪ್ರೈಸ್ ಇಲ್ಲದೆ ಇರುವಂತಹ ಒಂದು ಐಟಮ್ಗೆ ಹತ್ತತ್ರ 39,000 ನಾನು ಬಂದು ಕೊಟ್ಬಿಟ್ಟು ಬರಬೇಕಾ ಅಂತ ಮನಸ್ಸು ಅನ್ನಿಸ್ತು. ಎದ್ದೆ, ಸೀದಾ ವಾಪಸ್ ಬಂದೆ. ಸೊ ಇದು ಯಾಕೆ ನಾನು ಈ ವಿಡಿಯೋ ನಾನು ಹಾಕ್ತೆ ಅಂತಂದರೆ, ಈ ಥರನೇ ನಡೆಯೋದು ಮೋಸ. ಸೊ ಹಾಗಾಗಿ ನೋಡ್ಕೊಳ್ಳಿ. ನಿಮ್ಗೆ ಆ ಥರ ಆಸೆ ಇದೆ, ಇಂಟ್ರೆಸ್ಟ್ ಇದೆ ಅಂತಂದರೆ ಸಪ್ರೇಟಾಗಿ ನಿಮಗೆಲ್ಲ ಸಿಗುತ್ತೆ. ಸಪ್ರೇಟಾಗಿ ಎಲ್ಲ ಬೀಡ್ಸ್ ಸಿಗ್ತವೆ. ಆರಾಮಾಗಿ ಡಾಲರ್ ತೊಗೊತೀರಾ, ತೊಗೊಂಡು ಅದಕ್ಕೆ ಹಾಕ್ಕೊಳ್ಳಿ. ಈ ವಿಷಯ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬಂದು ಒಂದು ಒಳ್ಳೆ ಅವೇರ್ನೆಸ್ ಇರುತ್ತೆ ಮೈಂಡಲ್ಲಿ. ಬೀಡ್ಸ್ಗೆ ನೀವು ಬಂದು ಅದರ ನೀಟಾಗಿ ಬೇಕಂದರೆ ಗೋಲ್ಡಲ್ಲೇ ಒಂದು ರಿಂಗ್ ಮಾಡಿಸಿ ಆ ಬೀಡ್ಸ್ಗೆ ಹಾಕಿಸಿ, ಆ ಗೋಲ್ಡ್ ರಿಂಗ್ಸ್ನ ನೀವು ಆ ಡಾಲರ್ಗೆ ವೆಲ್ಡಿಂಗ್ ಕೂಡ ಮಾಡಿಸ್ಬಿಡಿ. ನಿಮ್ಗೆ ಅಷ್ಟೊಂದು ಭಯ ಅನಿಸಿದ್ರೆ. ಇಲ್ಲ ನಾನು ಚೇಂಜಸ್ ಮಾಡಿ ಹಾಕೋತೀನಿ, ಅಸೆಂಬಲ್ ಮಾಡಿ ಹಾಕೋತೀನಿ ಅದು ಇದು ಅಂತನೋರು 2-3 ಕಲರ್ಗಳನ್ನ ಮ್ಯಾಚ್ ಮಾಡಿ ಹಾಕೋಬೋದು. ಸೊ ಈ ರೀತಿ ಮಾಡೋದು ಬಿಟ್ಟು ಆ ಕಲ್ಲಿಗೆ ಹೋಗಿ ವೇಸ್ಟ್ ಕಲ್ಲಿಗೆ ಹೋಗಿ ನಾವೇನಕ್ಕೆ ಅಷ್ಟು ದುಡ್ಡು ಕೊಡಬೇಕು ಅನ್ನಿಸ್ತು. ಹಾಗಾಗಿ ನಾನು ವಾಪಸ್ ಬಂದೆ. ಇದು ನಾನು ಮಾಡಿ ಸರಿನಾ? ನನಗೇನೋ ಸರಿನೇ, 39,000 ಸುಮ್ಮನೆ ಹೋಗೋದಕ್ಕಿಂತ ವಾಪಸ್ ಬಂದಿದ್ದು ಎಷ್ಟೋ ವಿಧದಲ್ಲಿ ಒಳ್ಳೇದು ಅನ್ನಿಸ್ತು. ಸೊ ನಮ್ಮ ಮನೆಯವ್ರು ಹೇಳಿದ್ರು ಆದಷ್ಟು ನೋಡಮ್ಮ, ರೇಟ್ ಕೇಳಿ ನೋಡು ಅಂದರು. ಬಟ್ ನನಗೆ ಯಾಕೋ ಜಾಸ್ತಿ ಏನು ಕೇಳೋಕ್ಕಾಗುತ್ತೆ, ಈಗ 18,000 ಕೊಡಲೇಬೇಕು, ವೇಸ್ಟ್ ಆಗುತ್ತೆ, ನಮಗದು ಲಾಸ್ ಆಗುತ್ತೆ ಅಂತಿದ್ದಾರೆ. ಆ ಬೀಡ್ಸ್ದು 3,000 ಕಮ್ಮಿ ಮಾಡ್ತಿಲ್ಲ. ಆ್ಯಂಡ್ ನೆಕ್ಸ್ಟು ಅದರಲ್ಲಿರುವಂಥ 2 ಗ್ರಾಮ್ಸ್ ಕಲ್ಲೂ ಕಮ್ಮಿ ಮಾಡ್ತಿಲ್ಲ ಅಂತಂದಮೇಲೆ ನನಗೆ ಅದು ಅಡ್ಜಸ್ಟ್ ಆಗಿಲ್ಲ. ಅಷ್ಟೊಂದು ದುಡ್ಡು ನಾನು 39,000 ನಾನು ಕೊಡಬೇಕಾ ಅಂದಾಗ ನನಗೆ ಯಾಕೋ ಬೇಡ ಅನ್ನಿಸ್ತು. ಹಾಗಾಗಿ ನಾನು ವಾಪಸ್ ಬಂದೆ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಯಾವುದಾದ್ರೂ ನೋಡ್ಕೊಳ್ಳೋಣ ಅಂತ ಹೇಳಿ ನನಗೆ ಆ ಒಡವೆ ಮೇಲೆ ಆಸೆನೇ ನೆನೆ ಬಂದು ಒಂದು ರೀತಿ ಆಗೋಯ್ತು. ಎಷ್ಟರ ಮಟ್ಟಿಗೆ ಜನರನ್ನ ಯಾಮರಿಸ್ತಾರೆ. ಒಂದು 2-3 ಸೆಟ್ ನನ್ನ ಮುಂದೆನೇ ಸೇಲ್ ಆಯಿತು. ಅವ್ರು ಏನೂ ಮಾತಾಡಲಿಲ್ಲ, ಹಾಗೆ ತೊಗೊಂಡು ಹೋಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ಲೇಡೀಸ್ ಇನ್ನೂ ಅವೇರ್ನೆಸ್ ಪಡಬೇಕೇನೋ ಅನ್ನೋ ಥರ ಅನ್ನಿಸ್ತು. ಈಗ ತುಂಬ ಜನ ಬಾರ್ಗಿನ್ ಮಾಡೋಕ್ಕೆ ಇಷ್ಟಪಡಲ್ಲ. ಜೆಂಟ್ಸ್ ಅಂತ ಬಂದಾಗ ಅವರು ಏನೋ ಒಂಥರ ಪ್ರೆಸ್ಟೀಜ್ ಅಂದ್ಕೊಂಡು ಮಾತಾಡಲ್ಲ. ಆದರೆ ಮಾತಾಡಬೇಕು. ಯಾಕೆ ಇನ್ನೊಬ್ಬರಿಗೆ ಜಾಸ್ತಿ ಲಾಭ ಮಾಡಿಕೊಟ್ಟು ನಾವು ಲಾಸ್ ಮಾಡ್ಕೋಬೇಕು? ಹಾಗಾಗಿ ನಾನು ವಾಪಸ್ ಬಂದೆ. ನೋಡಿ ನೀವು ಅಷ್ಟೇ ಇನ್ನೊಂದ್ಸಲ ಏನಾದರೂ ಹತ್ರ ಅಂಗಡಿಗಳಿಗೆ ಹೋದಾಗ ಬೀಡ್ಸ್ಗೆ ಆ ಥರ ರೇಟ್ ಜಾಸ್ತಿ ಆಗ್ತಿದ್ದಾರೆ, ತುಂಬ ಆಗ್ತಿದ್ದಾರೆ ಅಂತಂದರೆ ಅಂಥ ಒಡವೆಗಳೇ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಚಿನ್ನ ಜಾಸ್ತಿ ಇರೋ ಒಡವೆ ನೋಡಿ ತಗೊಳ್ಳಿ. ಬಳೆಗಳಿಗೂ ಅಷ್ಟೇ ತುಂಬ ಸ್ಟೋನ್ಸ್ ಏನಾದರೂ ಇದ್ದರೆ ಸ್ಟೋನ್ಸ್ ಲೆಸ್ ಮಾಡ್ತಾರೆ ನೋಡಿ. ಆ ಥರ ಆದಷ್ಟು 1,000 ರೂಪಾಯಿ ಕಡಿಮೆ ಆದರೂ ಅದು ನಮ್ಮ ಜೋಬ್ಗೆ ಬರೋಂಥದ್ದು. ನಾವು ಮಾತಾಡ್ತಿರೋ ಬಿಟ್ಟರೆ ಅದು ಅವ್ರಿಗೆ ಹೋಗುತ್ತೆ. ನಮಗೆ ಕಷ್ಟ ಅಂತ ಬಂದಾಗ ಖಂಡಿತವಾಗ್ಲೂ ಯಾರೂ ಆಗಲ್ಲ. ನಾವು ನಂಬೋದೇನೋ ಒಡವೆ ಮಾತ್ರ. ಒಡವೆನೇನಕ್ಕೆ ನಂಬ್ತೀವಿ? ಕಷ್ಟಕ್ಕಾಗುತ್ತೆ ಅಂತ. ಅದೇ ಆ ಬೀಡ್ಸಿರೋ ಒಡವೆ ನಾನು ಎತ್ಕೊಂಡು ಹೋಗಿ ಅಡಮಾನ ಇಡಕ್ಕೆ ಹೋದರೆ ಬ್ಯಾಂಕಲ್ಲೋ ಎಲ್ಲಾದರೂ ಒಂದು ಕಷ್ಟಕ್ಕೆ ಅದರಲ್ಲೆಲ್ಲ ಕಳೆದ್ಬಿಟ್ಟು ಚಿನ್ನ ಎಷ್ಟಿದೆ ಅದನ್ನು ಫುಲ್ಲಾಗೆ 90% ಮಾಡ್ತಾರೆ ಅವರು. ಈಗ 916 ಈಗ 100 ಗ್ರಾಮ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡೋದೇ 88 ಇಲ್ಲಾಂದರೆ 90 ಗ್ರಾಮು. ಆ 90 ಗ್ರಾಮ್ಗೆ ಗೌರ್ಮೆಂಟ್ ರೇಟ್ ಏನಿದೆ
ಬ್ಯಾಂಕಲ್ಲಿ ಫಿಕ್ಸ್ಡು ಅದೇ ಕೊಡೋದು. ಈಗ ಇವತ್ತಿನ ಗ್ರಾಮ್ 7,000 ಇದೆ ಅಪ್ಪ ಅಂದರೆ ಅವ್ರು ಕೊಡೋದೇ 5,000. ಸೊ ನೀವು ಯೋಚನೆ ಮಾಡಿ, ನಮ್ಗೆ ಎಷ್ಟರ ಮಟ್ಟಿಗೆ ಇಕ್ಕಟ್ಟನ್ನೋ ಸ್ಥಿತಿಯಲ್ಲಿ ಕೂಡ ಕಡಿಮೆ ದುಡ್ಡು ಆಗ್ಬಿಡುತ್ತೆ ಅದು. ನಾವು ಅನ್ಕೋತೀವಿ ಅಯ್ಯೋ 5 ಲ್ಯಾಕ್ ಕೊಟ್ಟು ತೊಗೊಂಡ್ವಲ್ಲ, ಬ್ಯಾಂಕಲ್ಲಿ ಯಾಕೆ 3 ಲ್ಯಾಕ್ ಕೊಡ್ತಿದ್ದಾರೆ ಅಂತ. ಅವಾಗ ನಿಮ್ಗಲ್ಲಿ ಅದಕ್ಕರ್ಧ ಬೀಡ್ಸ್ಗೆ ಕ್ರಿಸ್ಟಲ್ಸ್ಗೆ 1 ಲಕ್ಷ ಕೊಟ್ಟ ಮೇಲೆ ಇನ್ನು ನಮ್ಗೆ ಇದರಲ್ಲಿ ಏನು ಲಾಭ ಬರುತ್ತೆ. ಹತ್ರ ನೋಡಿ ದೊಡ್ಡದಾಗಿ ಒಂದು ವೇಳೆ 20 ಗ್ರಾಮಲ್ಲೇ ಇಷ್ಟೊಂದು ಮೋಸ ಅನ್ನೋವಾಗ ಒಂದು 50 ಗ್ರಾಮ್ದು ನೆಕ್ಲೆಸ್ ತೊಗೋತೀರಾ, 6 ತೊಗೋತೀರಾ, ಅದರಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಬೀಡ್ಸ್ಗೆಲ್ಲನೂ ರೇಟ್ ಹಾಕ್ತಾರೆ. ಸೊ ಹಂಗಾಗಿ ನೋಡ್ಕೊಂಡು ತೊಗೋಬೇಕು. ಒಂದು ವೇಳೆ ಅದ್ರ ಮೇಲೆ ಪ್ರೈಸ್ ಇಲ್ಲ ಅಂದರೆ ತೊಗೋಬೇಕು. ಜಾಸ್ತಿ ಇದ್ದರೆ ಬೇಡ, ಒಂದು ಸ್ವಲ್ಪ ಮಟ್ಟಿಗಿದ್ರೆ ಓಕೆ, ಒಂದು 3,000 4,000 ಇದ್ದರೆ ಓಕೆ. ಒಂದೇ ಸಲ 18, 20, 30 ಸಾವಿರ ಅಂತಂದರೆ ಯಾರ ಕೈಯಲ್ಲಿ ಇದೆಲ್ಲ ನಿಭಾಯಿಸೋಕ್ಕಾಗುತ್ತೆ. ಹಾಗಾಗಿ ನಾನು ವಾಪಸ್ ಬಂದೆ. ತಗೋಬೇಕು ಅಂತ ನೀವು ಫಿಕ್ಸ್ ಆಗಿದ್ದೀರಾ ಅಂತಂದರೆ ಒಂದು ಒಳ್ಳೆ ಚಿನ್ನಕ್ಕೆ ಕಾಸು ಹಾಕಿ, ಅದು ನಿಮಗೆ ರಿಟರ್ನಿಂಗ್ ಪ್ರೈಸು ಇರುತ್ತೆ, ನಿಮಗೆ ವೇಸ್ಟು ಆಗಲ್ಲ. ಸೊ ಗೋಲ್ಡ್ ವಿಡಿಯೋ ರಿಲೇಟೆಡ್ ಆಗಿ ತುಂಬ ಜನ ಕೇಳ್ತಾನೆ ಇದ್ದಾರೆ ವೀಡಿಯೋಸು. ಸೊ ನನಗೆ ಗೊತ್ತಿರುವಂಥ ವಿಷಯ ನನಗೆ ನೆನೆಯಿಂದನೇ ಅನಿಸ್ತಿತ್ತು ಈ ವಿಡಿಯೋ ಮಾಡಬೇಕು ಅಂತ. ಸೊ ನನಗಾದಂಥ ಓನ್ ಎಕ್ಸ್ಪೀರಿಯನ್ಸ್ ಇದು. ಸೊ ನೋಡ್ಕೊಳ್ಳಿ. ಹಾಗೇನಾದರೂ ನಿಮ್ಗೆ ಆ ಥರ ಎಲ್ಲ ಆಗ್ತಿದ್ದಾರೆ ಅಂತಂದರೆ ಬೇರೆ ಇದಕ್ಕೆ ನೀವು ಮೂವ್ ಆಗೋದು ಒಳ್ಳೆಯದು. ಒಳ್ಳೆ ಗೋಲ್ಡ್, ಒಳ್ಳೆ ಡಿಸೈನ್, ತುಂಬ ಇರಬೇಕು. ಕೈ ತುಂಬ ದುಡ್ಡು ಕೊಡ್ತೀರಾ, ಕೈ ತುಂಬ ಚಿನ್ನ ತೊಗೊಂಬನ್ನಿ. ಕೈ ತುಂಬ ಅವ್ರಿಗೂ ದುಡ್ಡು ಕೊಟ್ಟು ಬರೀ ಮಣಿಗಳು, ಬಿಡ್ಸು, ಕಲ್ಗಳೇನಕ್ಕೆ ತೊಗೊಂಬರ್ತೀರಾ. ನೀವು ಸ್ವಲ್ಪ ಕಣ್ಮುಚ್ಕೊಂಡು ಯೋಚನೆ ಮಾಡಿದ್ರೆ ನಾನು ಹೇಳೋದು ಬಂದು 100% ನಿಜ. ಚಿನ್ನ ಪೂರ್ತಿ ಕೈ ತುಂಬ ಇದೆ ಅಂದರೆ ಎಷ್ಟು ಮನಸ್ಸಂತೋಷ. ಅದೇ ಆ ಚಿನ್ನದಲ್ಲಿ ಬರೀ ಕಲ್ಗಳು, ಬರೀ ಮಣಿಗಳು, ಬರೀ ಬೀಡ್ಸು, ಅದನ್ನೆಲ್ಲ ಮೈನಸ್ ಮಾಡಿದ್ರೆ ಚಿನ್ನ ಸ್ವಲ್ಪ, ಅದೇ ನೀವು ಕೊಟ್ಟರೆ ದುಡ್ಡು ಜಾಸ್ತಿ. ಸ್ವಲ್ಪ ಯೋಚನೆ ಮಾಡಿ. ಅವೇರ್ನೆಸ್ ತುಂಬ ಮುಖ್ಯ ಹೆಣ್ಮಕ್ಳಿಗೆ, ಅದು ಒಡವೆ ವಿಷಯದಲ್ಲಂತೂ ತುಂಬಾ ಮುಖ್ಯ. ನೋಡ್ಕೊಳ್ಳಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.